Class recording idaka try ಮಾಡಾಕತ್ತೀನಿ. It is not happening. Yes, it has started. Yes, today I am starting a new chapter, that is process costing. Process costing is also one of the method of costing and important method. We have different methods to ascertain the cost, total cost and cost per unit. ಅದ್ರೊಳಗ ಔಟ್ಪುಟ್ ಕಾಸ್ಟಿಂಗ್ ನೋಡಿದ್ರಿ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಇದ್ದಾಗ ಜಾಬ್ ಕಾಸ್ಟಿಂಗ್ ನೋಡಿದ್ರಿ. ಜಾಬ್ ಕಾಸ್ಟಿಂಗ್ ಫಾರ್ ಪರ್ಟಿಕ್ಯುಲರ್ ಆರ್ಡರ್, ಸ್ಪೆಸಿಫಿಕ್ ಆರ್ಡರ್ ಕಂಪ್ಲೀಟ್ ಮಾಡಿದ ಹೊತ್ನಾಗ ಜಾಬ್ ಕಾಸ್ಟಿಂಗ್ ನೋಡಿದ್ರಿ. ಆಪರೇಟಿಂಗ್ ಕಾಸ್ಟ್ ಶೀಟ್, ದಟ್ ಈಸ್ ಫಾರ್ ದ ಸರ್ವಿಸ್ ಇಂಡಸ್ಟ್ರಿ, and now it is process costing. And another method is process costing is related with the product where the raw material goes through several or different or various stages to finish it, to get the final product. ಅಲ್ಲಿ process costing ನಾವು ಯೂಸ್ ಮಾಡಾಕತ್ತೀವಿ. ಇನ್ನ ಒಂದು ಮೆಥಡ್ ಐತಿ ನಮಗಲ್ಲೇ, ಅದನ್ನ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. which I am starting next after completion of the process costing. Process costing ಆದ ಮೇಲೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ನೋಡ್ತೀವಿ. ಅದು ಒಂದು ಮೆಥಡ್ ಐತಿ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಒಳಗ ಯೂಸ್ ಮಾಡ್ತಾರ ಅದನ್ನ ಕಾಂಟ್ರಾಕ್ಟ್ ಕಾಸ್ಟಿಂಗ್. ಓಕೆ, now the another method of costing is process costing ಅಂತ ಹೇಳ್ತೇವೆ. when the raw material passes through several stages to get as the final product, there the process costing is used. when a raw material is fed into machine ದೊಳಗ raw material ಹಾಕಿದ್ವಿ ಅಂದ್ರ ಫೈನಲ್ ಪ್ರಾಡಕ್ಟ್ ಬರ್ತಿರ್ಬೇಕಾದ್ರ ಅದು ಬೇರೆ ಬೇರೆ ಒಂದು process through ಹಾದು ಹೋಗ್ತದಲ್ಲೇ. ಫಾರ್ ಎಕ್ಸಾಂಪಲ್ ಶುಗರ್ ಇಂಡಸ್ಟ್ರಿ ನಾವು ಹೇಳ್ತೇವಲ್ಲ, ಶುಗರ್ ಇಂಡಸ್ಟ್ರಿ ಒಳಗ ಹೆಂಗೈತಿ ಅಂತಂದ್ರ ಶುಗರ್ ಕೇನನ್ನ ನಾವು ಮಷಿನ್ ಒಳಗ ಕ್ರಶ್ ಮಾಡಕ್ ಹಾಕ್ತೇವಿ, ಹೌದಾ. ಆ ಹೊತ್ನಾಗ ನಮಗ್ ಏನ್ ಬರ್ತೈತಿ ಅಂತಂದ್ರ ರಸ ಬರ್ತೈತಿ, ಹೌದಾ. ಕಬ್ಬಿನ ರಸ ಬರ್ತೈತಿ, ಕಬ್ಬಿನ ಹಾಲು ಬರ್ತೈತಿ. ಅದನ್ನ ನಾವು ಬಾಯ್ಲ್ ಮಾಡ್ತೇವಿ. ಕ್ರಶಿಂಗ್ ಹಾಕುದು ಒಂದು ಸ್ಟೇಜ್ ಆತ, ಅದ್ರ ನೆಕ್ಸ್ಟ್ ಅದನ್ನ ಬಾಯ್ಲಿಂಗ್ ಹಾಕುದು ಒಂದು ಸ್ಟೇಜ್ ಆತ. ನೆಕ್ಸ್ಟ್ ಏನೈತಿ ಅಂತಂದ್ರ ಅದು ಬಾಯ್ಲ್ ಆದ್ಮೇಲೆ ಗಟ್ಟಾಗಿ ಕಾಳಾಗತ್ತಲ್ಲ, ಆವತ್ನಾಗ ಕೆಮಿಕಲ್ ಇದು ಮಾಡ್ಕೊಂಡ ಬೇರೆ ಬೇರೆ ಸೈಜದ್ ಏನೈತಿ ಅಂತಂದ್ರ ಸಕ್ರಿ ಮಾಡ್ತಾರ, ಅದೊಂದು ಸ್ಟೇಜ್ ಆಗ್ತೈತಿ. ಬೇರೆ ಬೇರೆ ಸ್ಟೇಜ್ ಆತ್, ಹೌದಿಲ್ಲ. ಸೊ ಇದನ್ನ ನಾವ್ ಏನಂತೇವಿ ಅಂದ್ರ ಒಂದ್ ಪ್ರೊಸೆಸ್ ಇಂದ ಇನ್ನೊಂದ್ ಪ್ರೊಸೆಸ್ ಹೋಗ್ತೈತಿ, ಅದ್ರದಿಂದ ನೆಕ್ಸ್ಟ್ ಹೋಗ್ತೈತಿ ಅಂತ ಹೇಳಾಕ್ತೇವಿ. ಇದು ಬೇರೆ ಬೇರೆ ಸ್ಟೇಜಸ್ ಹೋಗುದನ್ನ ಪ್ರೊಸೆಸ್ ಕಾಸ್ಟಿಂಗ್ ಅಂತ ಹೇಳಾಕತ್ತೇವ್ ನಾವಲ್ಲೇ. ಓಕೆ, ಪ್ರೊಸೆಸ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೇವೆ ನಾವು ಅದನ್ನ. ಸೊ when the raw materials are fed into machines as input, ಏನಂತ ಹೇಳಿ ಹಾಕಿರಿ ನೀವು ಇದನ್ನ? ಇನ್ಪುಟ್ ಅಂತ ಹೇಳಿ ಹಾಕಿರಿ, ಇದನ್ನ ಇನ್ಪುಟ್ ಅಂತ ಹೇಳಿ ಹಾಕಿರಿ. we get output, ಏನ್ ಸಿಗ್ತೈತಿ ನಮಗಲ್ಲೇ? ಫೈನಲ್ ಪ್ರಾಡಕ್ಟ್ ಸಿಗತ್ತ, ಫೈನಲ್ ಪ್ರಾಡಕ್ಟ್ ಸಿಗ್ತಿರ್ತೈತದಲ್ಲೇ. ಅದನ್ನ ನಾವು ಏನಂತ ಹೇಳ್ತೇವಿ? ಔಟ್ಪುಟ್ ಅಂತ ಹೇಳಿ ಹೇಳ್ತೇವಿ. in order to convert raw material into final product, okay, raw material into final product, it has to pass through several or different stages. each stage is known as process. ಈ ಪ್ರತಿಯೊಂದು ಇದೇನದಾವಲ್ಲ ಅವನ್ನ ನಾವ್ ಏನಂತೇವಿ ಅಂತಂದ್ರ ಸ್ಟೇಜ್ ಏನದಾವಲ್ಲ ಅದನ್ನ ಪ್ರೊಸೆಸ್ ಅಂತ ಹೇಳಿ ಕರಿತೇವೆ ನಾವು. ಪ್ರತಿಯೊಂದು ಸ್ಟೇಜ್ ಏನೈತಿ ರಾ ಮಟೀರಿಯಲ್ ಹಾಕಿದ್ದು ಆ ಸ್ಟೇಜಿಗೆ ನಾವ್ ಏನಂತ ಕರಿತೇವಿ? ಪ್ರೊಸೆಸ್ ಅಂತ ಹೇಳಿ ಕರೆಯಾಕತೇವಿ. ಓಕೆ, ಪ್ರೊಸೆಸ್ ಅಂತ ಹೇಳಿ ಕರಿತೇವಿ. ಓಕೆ, so industries which are engaged in the manufacture of product which involves continuous operation, it involves continuous operation or process are known as process industries ಅಂತ ಹೇಳಿ ಹೇಳ್ತೇವೆ. ಓಕೆ, industries which are engaged, ಓಕೆ, ರಿಪೀಟ್ ಮಾಡಾಕತ್ತೇನೆ ನಾನು. industries which are engaged in the manufacture of products which involve continuous operation or process are known as process industry ಅಂತ ಹೇಳಿ ಹೇಳ್ತೇವೆ ನಾವು. are known as process industry ಅಂತ ಹೇಳಿ ಹೇಳ್ತೇವಿ.
Okay, so it is one of the important method of costing ಅಂತ ಹೇಳಿದ್ವಿ ನಾವಲ್ಲೇ. It is the costing of operation or process involved in converting raw material into finished product ಅಂತ ಹೇಳಕತ್ತೇವಿ. ಓಕೆ, ಈ process ಏನ್ ಇನ್ವಾಲ್ವ್ ಮಾಡೈತಿ? ಕನ್ವರ್ಷನ್ ಆಫ್ ರಾ ಮಟೀರಿಯಲ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಕನ್ವರ್ಷನ್ ಆಫ್ ರಾ ಮಟೀರಿಯಲ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಟೆಕ್ಸ್ಟ್ ಮೀ. ಏನ ಡೌಟ್ ಇದ್ರು ಟೆಕ್ಸ್ಟ್ ಮಾಡ್ರಿ, ನಂಗ ಕಂಟಿನ್ಯೂಸ್ ಹೇಳ್ಕೊತ ಹೋಗುದು ಬೇಡ. ಓಕೆ, ಏನಾಗತ್ತಲ್ಲ, ರಾ ಮಟೀರಿಯಲ್ ಏನಾಗತ್ತತಿ? ಫಿನಿಶ್ಡ್ ಗೂಡ್ಸ್ ಆಗಾಕತ್ತತಿ. ಫಿನಿಶ್ಡ್ ಗೂಡ್ಸ್ ಆಗಾಕತ್ತತಿ. ಅದ್ರೊಳಗ ಸೆವರಲ್ ಸ್ಟೇಜಸ್ ಬರ್ತಾವ. ಆ ಸ್ಟೇಜಸ್ ಅನ್ನ ನಾವು ಪ್ರೊಸೆಸಸ್ ಅಂತ ಹೇಳ್ತೇವೆ. process 1, process 2 and process 3 ಅಂತ ಹೇಳ್ತೇವೆ ನಾವು ಅಲ್ಲಿ. ಓಕೆ, ಇನ್ ಲಾರ್ಜ್ ಸ್ಕೇಲ್ ಕನ್ಸರ್ನ್ ಈಚ್ ಸ್ಟೇಜ್ ಆರ್ ಪ್ರೊಸೆಸ್ ರೆಕಾರ್ಡ್ಸ್ ಆರ್ ಮೇಂಟೈನ್ಡ್. ಪ್ರತಿಯೊಂದು ಪ್ರೊಸೆಸ್ ಗೆ ನಾವ್ ಏನ್ ಮಾಡ್ತೇವಿ ಅಂದ್ರ ವಿ ಆರ್ ಮೇಂಟೈನಿಂಗ್ ದ ರೆಕಾರ್ಡ್ಸ್. process 1 ಐತಿ ಅಂತಂದ್ರ ಅದಕ್ಕ ಇನ್ಪುಟ್ಸ್ ಎಷ್ಟ್ ಹಾಕೇವಿ ನೋಡ್ತೇವ್ ನಾವಲ್ಲೇ. ಇನ್ಪುಟ್ಸ್ ಎಷ್ಟ್ ಹಾಕೇವಿ ನೋಡಾಕತ್ತೇವಿ. ಇನ್ಪುಟ್ ಮೀನ್ಸ್ ರಾ ಮಟೀರಿಯಲ್ ಎಷ್ಟ್ ಹಾಕೇವಿ ನೋಡ್ತೇವಿ. ಈ ಇನ್ಪುಟ್ಸ್ ಜೋಡಿ ಎಕ್ಸ್ಪೆನ್ಸಸ್ ಎಷ್ಟಾಗೈತಿ ನೋಡ್ತೇವಿ, ಅದನ್ನು ಬರಿತೇವಿ. ಓಕೆ, ಎಕ್ಸ್ಪೆನ್ಸಸ್ ಎಷ್ಟಾಗೈತಿ ಅದನ್ನು ನೋಡ್ತೇವಿ. ಅದರ ನೆಕ್ಸ್ಟ್ ನಾವ್ ಏನ್ ಮಾಡ್ತೇವಿ ಅಂತಂದ್ರ ಇದು ಇನ್ಪುಟ್ ಇದ್ದು ಕನ್ವರ್ಜನ್ ಆಗ್ತೈತ್ಲಾ, ಪ್ರೊಸೆಸ್ಸಿಗೆ ಹೋಗ್ತೈತ್ಲ ಅದಲ್ಲೇ. ಈಗ ಶುಗರ್ ಕೇನ ಎಷ್ಟು ನೀವು ಹಾಕಿರಿ? 100 ಟನ್ಸ್ ಹಾಕಿರಿ ಅಂತಂದ್ರ ಅದು ಇನ್ಪುಟ್ ಆತ. 100 ಟನ್ ಉಳಿತೈತಿ. ನಿಮ್ಗೆ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗ್ತಿರ್ಬೇಕಾದ್ರೆ ಇದು ಕ್ರಶಿಂಗ್ ಮಾಡಿದ್ರೆ ಸಿಪ್ಪಿ ಹೋತು ಅಂತಂದ್ರ 100 ಉಳಿಯಂಗಿಲ್ಲ ಅಲ್ಲೇ. ಹೌದು, ಇಟ್ ಗೋಸ್ ಟು ಸಮ್ ಆಫ್ ದ ನಾರ್ಮಲ್ ಲಾಸಸ್. ಆ ನಾರ್ಮಲ್ ಲಾಸಸ್ ಏನೈತಿ ಅಂತಂದ್ರೆ ಇಲ್ಲೇ ನಾರ್ಮಲ್ ಲಾಸ್ ಪ್ರೊಸೆಸ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಬರಾಕತಿ. ಅಲಾಂಗ್ ವಿತ್ ಅಬ್ನಾರ್ಮಲ್ ಲಾಸ್. ಆಮೇಲೆ ಇದ್ರೊಳಗ 95 ಟನ್ ಏನಾರ ಶುಗರ್ ಕೇನದ ಇದು ಶುಗರ್ ಸ್ಯಾರಪ್ ಏನೈತಿ ಅಥವಾ ಕಬ್ಬಿನ ರಸ ಏನೈತಿ ನೆಕ್ಸ್ಟ್ ಪ್ರೊಸೆಸ್ ಹೊಂಟತಿ, ಬಾಯ್ಲಿಂಗ್ ಹೊಂಟತಿ ಅಂದ್ರ ಇದನ್ನ ನಾವೇನಂತೇವಿ ಅಂದ್ರ ಪ್ರೊಸೆಸ್ 2 ನಾವು ಟ್ರಾನ್ಸ್ಫರ್ ಮಾಡೇವಿ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಇಟ್ ಈಸ್ ಗೋಯಿಂಗ್ ಲೈಕ್ ದಟ್. ಸೊ ನಾವು ರೆಕಾರ್ಡ್ ಏನ್ ಮಾಡಾಕತ್ತೇವಿ ಅಂತಂದ್ರ ಪ್ರೊಸೆಸ್ 1ಕ್ಕೆ ಏನೇನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅದಾವ, ರಿಲೇಟೆಡ್ ಲಾಸಸ್ ಏನದಾವ ಅದನ್ನ ರೆಕಾರ್ಡ್ ಮಾಡಾಕತ್ತೇವಿ ಪ್ರೊಸೆಸ್ 1 ಅಕೌಂಟಿಗೆ. ಅದರ ನಂತರ ಇದೇನ್ ಪಾಸ್ ಆನ್ ಆಗ್ತೈತ್ಲ ಸೆಕೆಂಡ್ಕ್ಕ, ಪಾಸ್ ಆನ್ ಆಗ್ತೈತ್ಲ ಪ್ರೊಸೆಸ್ 2ಕ್ಕ. ಆ ಹೊತ್ನೇಗನು ಪ್ರೊಸೆಸ್ 2 ಇದ್ದಂತಹ ಎಕ್ಸ್ಪೆನ್ಸಸ್ ಮತ್ತ ಫೈನಲ್ ಪ್ರಾಡಕ್ಟ್ ನಾವು ಅಲ್ಲೇ ಆ ಅಕೌಂಟ್ ಅನ್ನ ಸೆಪರೇಟ್ ಅಕೌಂಟ್ ಅನ್ನ ಪ್ರೊಸೆಸ್ 2 ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅದ್ರೊಳಗೆ ರೆಕಾರ್ಡ್ ಮಾಡಾಕತ್ತೇವಿ. ಓಕೆ, ಪ್ರೊಸೆಸ್ 2 ದಿಂದ ಫೈನಲ್ ಸ್ಟೇಜ್ ಬರ್ತೈತಿ ಪ್ರೊಸೆಸ್ 3 ಅಂತ ಹೇಳಿ. ಇಟ್ ಮೇ ಬಿ 3 or 4 or 5 ಸ್ಟೇಜಸ್ ಎಷ್ಟು ಕೊಟ್ಟಿರ್ತಾರ ಅಷ್ಟು ಸ್ಟೇಜಸ್ಗೆ ನೀವು ಅಕೌಂಟ್ ಸಪರೇಟ್ ಅನ್ನ ಬರಿಬೇಕೈತಿ. ಯೂಶುವಲ್ ಏನೈತಿ 3 ಪ್ರೊಸೆಸಸ್ ಕೊಟ್ಟಿರ್ತಾರ ನಿಮಗ, 3 ಪ್ರೊಸೆಸಸ್ ಕೊಟ್ಟಿರ್ತಾರ ಪ್ರಾಬ್ಲಮ್ ಒಳಗ. ಅದಕ್ಕೆ ಸಪರೇಟ್ ಅನ್ನ ಅಕೌಂಟ್ಸ್ ನೀವು ಪ್ರಿಪೇರ್ ಮಾಡ್ಬೇಕಾಗ್ತೈತಿ. ಸಪರೇಟ್ ಅಕೌಂಟ್ಸ್ ಅನ್ನ ನೀವು ಪ್ರಿಪೇರ್ ಮಾಡ್ಬೇಕಾಗ್ತತಿ. ಅದಕ್ಕ ಫೈನಲ್ ಇದಕ್ಕ ನಾವು ಈಗ ಸದ್ಯ ಎಕ್ಸಾಂಪಲ್ ಒಳಗೆ ಏನ್ ಮಾಡಾಕತ್ತೇವಿ ಪ್ರೊಸೆಸ್ 3 ಅಂತ ಹೇಳ್ತೇವಿ. ಆ ಪ್ರೊಸೆಸ್ 3 ರಿಲೇಟೆಡ್ ಏನೇನ್ ಎಕ್ಸ್ಪೆನ್ಸಸ್ ಅದಾವು ಅವ್ನ್ ನಾವೇನ್ ಮಾಡ್ತೇವಿ ಅಂತಂದ್ರ ಪ್ರೊಸೆಸ್ 3 ಅಕೌಂಟ್ ಒಳಗ ರೆಕಾರ್ಡ್ ಮಾಡಾಕತ್ತೇವಿ. ಓಕೆ, ಸೊ ಇಲ್ಲಿ ಏನಾಗತ್ತೈತಿ, ಒಂದು ಸ್ಟೇಜ್ ಮುಗಿದ್ಕೊಳ್ಳಿ ಎರಡನೇದು ಮುಗಿದ್ಕೊಳ್ಳಿ ಮೂರನೇದು. ಲೈಕ್ ದಾಟ್ ವಿ ಆರ್ ಗೋಯಿಂಗ್. ಪ್ರೊಸೆಸ್ ಅಂದ್ರ ಒಂದ್ ಸ್ಟೇಜ್ ಮುಗೀತು, ನೆಕ್ಸ್ಟ್ 2ನೇ ಸ್ಟೇಜ್ ಮುಗೀತು, ಆಮೇಲೆ 3ನೇ ಸ್ಟೇಜ್. ಹಿಂಗ ರೆಕಾರ್ಡಿಂಗ್ ಆಗಾಕತ್ತತಿ. ಸೊ ವೆನ್ ದ ರೆಕಾರ್ಡ್ಸ್ ಆರ್ ಮೇಂಟೈನ್ಡ್ ಇನ್ ಪ್ರೊಸೆಸ್ ಫಾರ್ ಅಸರ್ಟೈನಿಂಗ್ ದ ಕಾಸ್ಟ್, ಇಟ್ ಈಸ್ ನೋನ್ ಆಸ್ ಪ್ರೊಸೆಸ್ ಕಾಸ್ಟಿಂಗ್. I am repeating. Please get it right down. What is process costing ಅಂತಂದ್ರ ನಿಮಗ್ ಬರ್ಯಾಕ್ ಬರ್ತಿರ್ಬೇಕೈತಲ್ಲೇ. ಏನ್ ಹೇಳಾಕತ್ತೇವಿ ನಾವು ಅದನ್ನ? ಏನ್ ಹೇಳಾಕತ್ತೇವಿ? When the records are maintained. When the records are maintained. Records are maintained. Maintained in process. In process for ascertaining
cost, cost, it is known as, it is known as process costing, process costing, process costing. Finished? ಆಯ್ತಾ? ಆಯ್ತು. ನೆಕ್ಸ್ಟ್ ಡೆಫಿನೇಷನ್ ಬರ್ಕೋರಿ. Definition of process costing. Definition of process costing. According to CIMA, according to CIMA, the costing method, the costing method applicable, applicable where products or services result from a sequence of continuous operations or process full point. Costs are arranged over the units produced during the period. That means ಯಾವ process ಒಳಗ ಎಷ್ಟು ಯೂನಿಟ್ಸ್ ಫೈನಲ್ ಪ್ರಾಡಕ್ಟ್ ಹೋಗ್ತತಿ, ಟೋಟಲ್ ಕಾಸ್ಟ್ ಏನ್ ಇನ್ಕರ್ ಮಾಡಿರ್ತೇವಲ್ಲ ಅದನ್ನ ಅಪ್ಲೈ ಮಾಡೋದೈತಿ ನಮಗ. ಅದನ್ನ ಈಚ್ ಸ್ಟೇಜಿಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗೈತಿ ಅದನ್ನ ನಾವು ಟೋಟಲ್ ಕಾಸ್ಟ್ ತಗೊಂಡ ನಾವು ಫೈನಲ್ ಏನ್ ಪ್ರಾಡಕ್ಟ್ಸ್ ಬರಾಕತ್ತಾವ, ಫೈನಲ್ ಔಟ್ಪುಟ್ ಏನ್ ಬರಾಕತ್ತೈತಿ ಅದಕ್ಕೆ ಅಲೋಕೇಟ್ ಮಾಡಾಕತ್ತೇವಿ ಅಂತ ಹೇಳಿ ಡೆಫಿನೇಷನ್ ಹೇಳಾಕತ್ತದಲ್ಲೇ. ಓಕೆ, ಈ ಸ್ಟೇಜಿಗೆ ಎಕ್ಸ್ಪೆನ್ಸಸ್ ಬರತ್ತಾ ಅಂತ ಹೇಳಿ ಹೇಳಾಕತ್ತೇವಿ. ಯಾಕಂದ್ರೆ ಕ್ರಶಿಂಗ್ ಬೇರೆನೆ ಬರಾಕತ್ತೈತಲ್ಲೇ, ರೈಟ್? ಕ್ರಶಿಂಗ್ ಬೇರೆನೆ ಎಕ್ಸ್ಪೆನ್ಸಸ್ ಬರ್ತೈತಿ, ಬಾಯ್ಲಿಂಗ್ ಬೇರೆನೆ ಬರ್ತೈತಿ, ಆಮೇಲೆ ಫೈನಲ್ ಪ್ರಾಡಕ್ಟ್ ಆಗ್ತಿರ್ಬೇಕಾದ್ರನ ಬೇರೆನೆ ಎಕ್ಸ್ಪೆನ್ಸಸ್ ಬರ್ತಿರ್ತಾವಲ್ಲೇ. when it is going through several stages ಹೋಗ್ತತಿ ಅಂತಂದ್ರ ಅದರ ರಿಕ್ವೈರ್ಮೆಂಟ್ ತಕ್ಕಂಗನ ಲೇಬರ್ಸ್ನು ಇರ್ತಾರಲ್ಲೇ. ಅವ್ರ ಲೇಬರ್ ಏನ್ ಸ್ಕಿಲ್ ಐತಿ ಅದು ಡಿಫ್ರೆಂಟ್ ಅನ್ನ ಇರ್ತೈತಿ. ಕ್ರಶಿಂಗಿಗೆ ಇರ್ತಕ್ಕಂತಹ ಸ್ಕಿಲ್ ಅನ್ನ ಬೇರೆ, ಬಾಯ್ಲಿಂಗ್ ಇರ್ತಕ್ಕಂತಹ ಸ್ಕಿಲ್ ಅನ್ನ ಬೇರೆ, ಫೈನಲ್ ಪ್ರಾಡಕ್ಟ್ ಮಾಡ್ತಿರ್ಬೇಕಾದ್ರ ಇರ್ತಕ್ಕಂತಹ ಸ್ಕಿಲ್ ನ ಬೇರೆ ಐತಲ್ಲ. ಸೊ ಅದಕ್ಕೆ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅನ್ನ ಏನೈತಿ ಅಂತಂದ್ರೆ ನಾವು ಇನ್ಕರ್ ಮಾಡಿ ಟೋಟಲ್ ಏನ್ ಫೈನಲ್ ಪ್ರಾಡಕ್ಟ್ ಬರಾಕ್ತತಿ ಅದಕ್ಕೆ ಅಲೋಕೇಟ್ ಮಾಡ್ತೇವಿ ಅಂತ ಹೇಳಿ ಹೇಳಾಕತ್ತೈತಿ. ಸೊ ಇದು ಹಂಗಾದ್ರೆ ಹೆಂಗಿದ್ರು ನಾವು ಟೋಟಲ್ ಔಟ್ಪುಟ್ ಐತಲ್ಲ ಅದಕ್ಕನ್ನ ಅಪ್ಲೈ ಮಾಡ್ತೇವಿ ಅಂತಂದ್ರ why we are separating or making the several stages, ಬೇರೆ ಸ್ಟೇಜಸ್ ಯಾಕೆ ಮಾಡುವಂತದ ಏನ್ ಅವಶ್ಯಕತೆ ಐತಿ, ಯಾಕೆ ಮಾಡ್ತೇವಿ, ಸೆವರಲ್ ಸ್ಟೇಜಸ್ ಯಾಕೆ ಮಾಡ್ತೇವಿ? ಇದು ಕಾಸ್ಟ್ ಅಕೌಂಟಿಂಗ್ ದ ಮೇನ್ ಉದ್ದೇಶ ಏನೈತಿ, ಕಾಸ್ಟ್ ಕಂಟ್ರೋಲ್ ಐತಿ. ಇದು ನೆನಪಿರ್ಲಿ ಮಗ, ಕಾಸ್ಟ್ ಕಂಟ್ರೋಲ್, ಕಾಸ್ಟ್ ರಿಡಕ್ಷನ್ ಮೇನ್ ಆಬ್ಜೆಕ್ಟಿವ್ ಐತಿ. ಯಾವ ಸ್ಟೇಜ್ ಒಳಗ ಎಷ್ಟು ಎಕ್ಸ್ಪೆನ್ಸಸ್ ಆಗೈತಿ ನಮಗ ಈಸಿಲಿ ಐಡೆಂಟಿಫೈ ಮಾಡಕ್ ಆಗ್ತತಿ when we are recording separately for each stage. ಓಕೆ, ಅಲ್ಲಿ ಎಲ್ಲಿ ನಮ್ದು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಹಾಕಾಕತೈತಿ ಅನಿಸ್ತೈತಿ ನಮಗ, ಆ ಹೊತ್ತಿನಾಗ ನಾವೇನ್ ಮಾಡ್ತೇವಿ, ಸಪರೇಟ್ ಅದ್ರ ಮೇಲೆ ಕಂಟ್ರೋಲಿಂಗ್ ಮೇಜರ್ಸ್ ನಾವು ತಗೊಳಕತ್ತೇವಿ. ಸೊ ಪ್ರೊಸೆಸ್ ಕಾಸ್ಟಿಂಗ್ ಅಲ್ಲೇ ನಮಗ ಹೆಲ್ಪ್ ಆಗ್ತತಿ ಟು ಕಂಟ್ರೋಲ್ ದ ಕಾಸ್ಟ್ ಅಂತ ಹೇಳಿ ಹೇಳ್ತೇವಿ. ಎನಿ ಡೌಟ್ ಅಬೌಟ್ ದಿಸ್? ಇಂಟ್ರೊಡಕ್ಷನ್ ಮತ್ ಮೀನಿಂಗ್ ಇದ್ರೊಳಗ ಡೆಫಿನೇಷನ್ ಒಳಗ ಒನ್ ಡೆಫಿನೇಷನ್ ಈಸ್ ಇನಫ್. Yes, any doubt? I am waiting. Shall I continue? Shall I continue?
Yes. Next is application of process costing. Process costing ಎಲ್ಲಿ ನಾವು ಅಪ್ಲೈ ಮಾಡ್ತೇವಿ, ಇದನ್ನ ಎಲ್ಲಿ ಯೂಸ್ ಮಾಡ್ತೇವಿ? ಎಕ್ಸಾಂಪಲ್ಸ್. ಪ್ರೊಸೆಸ್ ಕಾಸ್ಟಿಂಗ್ ಎಲ್ಲಿ ಯೂಸ್ ಮಾಡ್ತೇವೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತಾನು ಹೇಳ್ತೀರಿ, ಇಂಡಸ್ಟ್ರೀಸ್ ಅಂತ ಹೇಳಾಕತ್ತೀರಿ. ಅಪ್ಲಿಕೇಶನ್ ಆಫ್ ಪ್ರೊಸೆಸ್ ಕಾಸ್ಟಿಂಗ್. Application of process costing. It is applied in the following industries. Following industry ಒಳಗ ನಾವು ಅದನ್ನ ಅಪ್ಲೈ ಮಾಡ್ತೇವಿ. First one paper manufacture or paper industry. ಇವ್ ಎಕ್ಸಾಂಪಲ್ಸ್ ಬರ್ಕೋರಿ, ವೇರ್ ಇಟ್ ಈಸ್ ಯೂಸ್ಡ್ ಅಂತ ಹೇಳಿ ನಿಮಗೆ 2 marks ಕ್ವಶನ್ ಕೇಳ್ತಾರಲ್ಲೇ. ಕೆಮಿಕಲ್ ವರ್ಕ್ಸ್, textile mills, fertilizer industry, sugar industry, distilleries, plastic manufacture, oil refining. ಇದ್ರ ಮೇಲೆ ಪ್ರಾಬ್ಲಮ್ ಬಿಡಿಸ್ತೇವೆ ನಾವು. ಆಯಿಲ್ ರಿಫೈನಿಂಗ್ ಒಂದು ಪ್ರಾಬ್ಲಮ್ ಬಿಡಿಸ್ತೇವೆ ನಾವು. ಫ್ಲೋರ್ ಮಿಲ್, ಇದ್ರ ಮೇಲೂ ಬಿಡಿಸ್ತೇವೆ. ನಾವೇನ್ ಶುಗರ್ ಇಂಡಸ್ಟ್ರಿದು ಬಿಡಿಸಂಗಿಲ್ಲಲ್ಲೇ, ಟೆಕ್ಸ್ಟೈಲ್ ಮಿಲ್ಲದನ್ನು ಬಿಡಿಸಂಗಿಲ್ಲ. ಆದ್ರೆ ಇವೇನದಾವ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್, ಫ್ಲೋರ್ ಮಿಲ್ ಇದ್ದದು ಬಿಡಿಸ್ತೇವೆ ನಾವು. ಎಲ್ಲೇ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಐತಿ, ಮಾಸ್ ಪ್ರೊಡಕ್ಷನ್ ಐತಿ, ಅಲ್ಲಿ ಏನೈತಿ ಅಂತಂದ್ರ which industries are producing standard products. ಅಲ್ಲಿ ಪ್ರೊಸೆಸ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡ್ತಾರ. ಸೊ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ process costing. ಏನು ಪ್ರಾಬ್ಲಮ್ ಇಲ್ಲ. Yes. Shall I continue? Characteristics of process costing. First one, the product is standard. Standard production ಐತಿ, ಒಂದ ಟೈಪ್ ಅದು, ಒಂದ ರೀತಿ ಒಳಗ ವೇರಿಯೇಷನ್ಸ್ ಇಲ್ಲ. The product is standardized. First one, the product is standardized. Next one, the production of goods is continuous. Continuous ಆಗಿ ನಾವು ಪ್ರೊಡಕ್ಷನ್ ಮಾಡಾಕತ್ತೇವಿ. ದಟ್ ಮೀನ್ಸ್ ಒಂದ್ ಅರ್ಧ ಆಗೈತಿ ನಿಂದಿರ್ಸ್ತೇವಿ ಹಂಗಿಲ್ಲ. ಕಂಟಿನ್ಯೂಸ್ ಪ್ರೊಡಕ್ಷನ್ ಇರಬೇಕು, ಅದರ್ವೈಸ್
that product get deteriorated. ಅದೇನೈತಿ ಪ್ರಾಡಕ್ಟ್ ಡೆಟೋರೇಟ್ ಆಗ್ತತಿ. ನೋಡ್ರಿ ನೀವು ಎಕ್ಸಾಂಪಲ್ಸ್ ನೋಡ್ರಲ್ಲೇ, ಆಯಿಲ್ ಎಕ್ಸ್ಟ್ರಾಕ್ಟಿಂಗ್ ಮಾಡ್ತೀರಿ, ಆಯಿಲ್ ಸ್ಟ್ರೈನಿಂಗ್ ಮಾಡ್ತೀರಿ ಅಂತಂದ್ರ ಅಲ್ಲೇ ಕಂಟಿನ್ಯೂಸ್ ಪ್ರೊಸೆಸಿಂಗ್ ಇರಬೇಕು, ಅದರ್ವೈಸ್ ಅದು ಹೋಗ್ತತೆ, ಹಾಳಾಗ್ತತೆ. ಅಲ್ಲಿ ಪೇಪರ್ ಮಿಲ್ಲುದು ಸೇಮ್ ಐತದಲ್ಲೇ, ರೈಟ್? ಫ್ಲೋರ್ ಮಿಲ್ಲುದು ಸೇಮ್ ಐತಿ. ಆಮೇಲೆ ಪ್ಲಾಸ್ಟಿಕ್ ಇವು ಚೇರ್ಸ್ ಟೇಬಲ್ಸ್ ಅದು ಇದು ಮಾಡ್ತಿರ್ತಾರ, ಅದಕ್ಕೂ ಕಂಟಿನ್ಯೂಸ್ ಪ್ರೊಡಕ್ಷನ್ ಇರ್ಬೇಕಾಗ್ತದಲ್ಲೇ. ನೆಕ್ಸ್ಟ್, the finished product. The finished product is the result of two or more process. The finished product is the result of two or more process. ಎರಡರಿಂದ ಮೂರು ಪ್ರೊಸೆಸ್ ಥ್ರೂ ಹೋಗಿರ್ತೈತೆ. ಅದಲ್ಲಿ ಒಂದ ಅಟ್ ಎ ಟೈಮ್ ಆಗಾಕತ್ತಿಲ್ಲ ಪ್ರೊಡಕ್ಷನ್ ನ, ಬೇರೆ ಬೇರೆ ಸ್ಟೇಜಸ್, ಬೇರೆ ಬೇರೆ ಪ್ರೊಸೆಸ್ ಥ್ರೂ ಹೋಗಿರ್ತೈತಿ ಫೈನಲ್ ಪ್ರಾಡಕ್ಟ್. And very important characteristics, the output of one process becomes the input of another process, that is next process. Very important, output of one process becomes the input of next process. ಅಂದ್ರೆ ಏನ್ ಹೇಳ್ತೇವಿ, ಫಸ್ಟ್ ಪ್ರೊಸೆಸ್ ಒಳಗ ಏನ್ ಔಟ್ಪುಟ್ ಐತ್ಲಾ, ಫಸ್ಟ್ ಪ್ರೊಸೆಸ್ ಒಳಗ ಔಟ್ಪುಟ್ ಐತ್ಲಾ, ಔಟ್ಪುಟ್ ಮೀನ್ಸ್ ಶುಗರ್ ಕೇನ್ ಕ್ರಶಿಂಗ್ ಹಾಕಿದ್ರಿ, ಅದೇನ ಕಬ್ಬಿನ ಹಾಲ್ ಬಂದೈತಿ ಅಥವಾ ರಸ ಬಂದೈತಿ, ದ್ಯಾಟ್ ಗೋಸ್ ಟು ದ ಬಾಯ್ಲಿಂಗ್, ಅದ ನೆಕ್ಸ್ಟ್ ಪ್ರೊಸೆಸ್ ಐತಿ ನಮ್ದು. ಹೌದು, ನೆಕ್ಸ್ಟ್ ಪ್ರೊಸೆಸ್ ಐತದಲ್ಲೇ, ಎರಡನೇ ಪ್ರೊಸೆಸ್ ಐತಿ. ಅದಕ್ಕ ಅಲ್ಲೇ ಇನ್ಪುಟ್ ಆಗ್ತೈತದ, ಎರಡನೇ ಪ್ರೊಸೆಸ್ಗೆ ಏನಾಗ್ತೈತಿ, ಇನ್ಪುಟ್ ಆಗ್ತೈತದಲ್ಲೇ ಬಾಯ್ಲಿಂಗ್ ಪ್ರೊಸೆಸ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೇವಿ, the output of one process becomes the input of next process ಅಂತ ಹೇಳಿ ಹೇಳ್ತೇವಿ. ನಿಮಗ್ ಪ್ರಾಬ್ಲಮ್ ಒಳಗೆ ಕೆಲವೊಮ್ಮೆ ಏನ್ ಮಾಡ್ತಾನ, ಇನ್ಪುಟ್ ಆಫ್ ಸೆಕೆಂಡ್ ಪ್ರೊಸೆಸ್, ಇನ್ಪುಟ್ ಆಫ್ ಥರ್ಡ್ ಪ್ರೊಸೆಸ್ ಅಂತ ಕೊಟ್ಟಿರ್ತಾನ, ಔಟ್ಪುಟ್ ಎಷ್ಟ ಐತಿ ನಿಮಗ್ ಗೊತ್ತಾಗಂಗಿಲ್ಲ. ಅದಕ್ಕೆ ಇನ್ಪುಟ್ ಆಫ್ ನೆಕ್ಸ್ಟ್ ಪ್ರೊಸೆಸ್ ಶುಡ್ ಬಿ ಟೇಕನ್ ಆಸ್ ಔಟ್ಪುಟ್ ಆಫ್ ಲಾಸ್ಟ್ ಪ್ರೊಸೆಸ್. ಎಲ್ಗೆರ ಒಂದು ಪ್ರಾಬ್ಲಮ್ ಹಂಗ್ ಬಂದ್ಬಿಡ್ತೈತಿ. ಅದರ್ವೈಸ್ ಏನೈತಿ, ನಾರ್ಮಲಿ ಒಂದ್ ಏನ್ ಮಾಡ್ತಾನ ಅಂತಂದ್ರ, ಇನ್ಪುಟ್ ಇಷ್ಟ ಹಾಕಿದ್ವಿ, ಔಟ್ಪುಟ್ ಇಷ್ಟ ಹಾಕಿದ್ವಿ ಅಂತ ಹೇಳ್ತೇವಿ. ಅಲ್ಲಿ ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಈಸಿ ಆಗ್ತಿರ್ತೈತೆ ಅದ್ರಲ್ಲಿ. ಓಕೆ, ಸೊ ಕಾಸ್ಟ್ ಪರ್ ಯೂನಿಟ್ ಇನ್ ಪ್ರೊಸೆಸ್ ಕಾಸ್ಟಿಂಗ್, ಕಾಸ್ಟ್ ಪರ್ ಯೂನಿಟ್ is the average cost, is the average cost. Cost per unit is the average cost, average cost. Okay, and next one, cost of each process is collected and recorded for individually, pratyond respectively. ಪ್ರತಿಯೊಂದು ಪ್ರೊಸೆಸ್ ಎಕ್ಸ್ಪೆನ್ಸಸ್ ಏನೈತಿ ಕಲೆಕ್ಟ್ ಮಾಡಾಕತ್ತೇವಿ. as already I have explained, cost of each process is collected and recorded respectively to the that process only. ಅದರ್ ಪ್ರೊಸೆಸ್ಗೆ ಅದನ್ನ ಅಪ್ಲೈ ಮಾಡ್ತೇವಿ. And next one, each process is distinct and predetermined. ಪ್ರತಿಯೊಂದು ಪ್ರೊಸೆಸ್ ಸಪರೇಟ್ ನ ಅದ, ಅದರ ಐಡೆಂಟಿಫಿಕೇಶನ್ ಸಪರೇಟ್ ನ ಐತಿ. ಸೊ ಅದಕ್ಕ ನಾವ್ ಏನ್ ಮಾಡ್ತೇವಿ, ಇಟ್ ಈಸ್ ಪ್ರೀ ಡಿಟರ್ಮೈನ್ಡ್ ಅಂತ ಹೇಳ್ತೇವಿ. ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುದೈತಿ, ಇದು ನಮಗ್ ಗೊತ್ತೈತಿ. ಓಕೆ, until unless it is the final product, until unless it becomes the final product. ಇದು ಬೇರೆ ಬೇರೆ ಪ್ರೊಸೆಸ್ ಥ್ರೂ ಹೋಗುದನ ಐತಿ, ಇಟ್ ಈಸ್ ಪ್ರೀ ಡಿಟರ್ಮೈನ್ಡ್ ಅಂತ ಹೇಳ್ತೇವಿ. ಅಂಡ್ ಇಟ್ ಈಸ್ ಸಪರೇಟ್ ಆರ್ ಡಿಸ್ಟಿಂಕ್ಟ್, ಡಿಸ್ಟಿಂಕ್ಟ್. ಇದು ಕ್ಯಾರೆಕ್ಟರಿಸ್ಟಿಕ್ ಐತಿ. In the process costing, the factory is divided in a number of processes. Number of processes ಒಳಗ ನಾವು ಡಿವೈಡ್ ಮಾಡ್ತೇವೆ. ಓಕೆ, ನಂಬರ್ ಆಫ್ ಪ್ರೊಸೆಸಸ್ ಒಳಗ ಡಿವೈಡ್ ಮಾಡ್ತೇವೆ. 2, 3, 4 according to the production and the nature of the raw material or our product, final product. Nature of the product ಏನೈತಿ ಅಂದ್ರ 2 to 3 ಏನೈತಿ ಪ್ರೊಸೆಸಸ್ ಆಗ್ತಾವಲ್ಲ. ಮೋರ್ ದನ್ 1 ಇತ್ತು ಪ್ರೊಸೆಸ್ ಕಾಸ್ಟಿಂಗ್ ಒಳಗ ಹೋಗ್ತದಲ್ಲೇ. ಮೋರ್ ದನ್ 1 ಇತ್ತು ಅಂತಂದ್ರೆ ಪ್ರೊಸೆಸ್ ಕಾಸ್ಟಿಂಗ್ ಒಳಗ ಇರ್ತೈತಿ. 2 ಆಗ್ಬೋದು, 3 ಆಗ್ಬೋದು ಇದು ಪ್ರೊಸೆಸಸ್. ಅದನ್ನ ಏನ್ ಮಾಡ್ತೇವಿ ಅಂದ್ರೆ ಡಿವೈಡ್ ಮಾಡಾಕತ್ತೇವಿ. ನಂಬರ್ ಆಫ್ ಪ್ರೊಸೆಸ್ ಒಳಗ ನಾವು ಅದನ್ನ ಡಿವೈಡ್ ಮಾಡ್ಕೊಳಕತ್ತೇವಿ.
There next, what we do, each process account is debited with all the direct cost and overheads. That is indirect cost. Each process one ಐತಿ ಅಂತಂದ್ರ it is debited with all the expenses and overheads allocated or apportioned to the process. Allocated ಇರಬಹುದು, apportioned ಇರಬಹುದು. Okay. The output of the process is transferred to the next process in the sequence. That is, it is written in the credit side of the each process account. Credit side ge barakatevi each process account ge, and it is transferred to next process. And it is transferred to next process ಅಂತ ಹೇಳ್ತೇವೆ. The finished output of the last process that is the final process, last ಏನ್ ಇರ್ತೈತಲ್ಲ ಆ process, last process or final process is transferred to final goods account, finished goods account. It is transferred to finished goods account. Okay. So before showing you the process account, format of the process account, we have two words to know. ಎರಡು ಶಬ್ದಗಳನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತೈತಿ. ಪ್ರೊಸೆಸ್ ಅಕೌಂಟ್ ಫಾರ್ಮ್ಯಾಟ್ ತೋರಿಸ್ತೇನೆ ನಾನು ನಿಮಗ, ಅಲ್ಲೇ ವೈಟ್ ಬೋರ್ಡ್ ಒಳಗ ಡ್ರಾ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಅದಕ್ಕಿಂತ ಮೊದಲು ಏನೈತಿ ಅಂತಂದ್ರ ಇಂಪಾರ್ಟೆಂಟ್ ಎರಡು ಶಬ್ದ ಅದಾವ ಪ್ರೊಸೆಸ್ ಅಕೌಂಟ್ ದೊಳಗ. ನಮಗ ನಾರ್ಮಲ್ ಲಾಸ್ ಐತಿ, abnormal loss ಐತಿ. It is very important to know about normal loss and abnormal loss and how we are going to treat it. That also becomes very important. So what is normal loss? ನಾವೇನಕತ್ತೀವಿ ಇಲ್ಲಿ ಪ್ರೊಸೆಸ್ ಅಕೌಂಟಿಗೆ ರಿಲೇಟೆಡ್ ಐತನ ನಾರ್ಮಲ್ ಪ್ರೊಸೆಸ್ ಲಾಸ್ ಅಂತೇವೆ ಅಷ್ಟ. Normal loss is normal loss. It is related with the process, so we are calling it as normal process loss. Normal process loss ಅಂತ ಹೇಳಿ. What is process normal loss? Normal loss ಅಂದ್ರೆ ಏನು? Yes, anyone? Yes, I am waiting. Normal loss ಗೊತ್ತಿಲ್ಲ? Okay, ಬರ್ಕೋರಿ. Normal loss. Normal loss, any loss arising due to normal factors yes, any loss arising due to normal factors ಅಂದ್ರ ಅದು ಆಗತ್ತ ಅನ್ನೋದು ನಮಗೆ ಗ್ಯಾರಂಟಿ ಐತಿ. Normal factors like evaporation, shrinkage, etc. Evaporation ಆಗ್ಬಹುದು, shrinkage ಆಗ್ಬಹುದು, leakage ಆಗ್ಬಹುದು. ಹೌದಾ? Evaporation ಗಾಳಿಗೆ ಹಾರಿ ಹೋಗುದು. ಪೆಟ್ರೋಲ್ ಹಾಕಿಸ್ತಿರ್ತಿರ್ಲ ಅವಾಗ ಹೋಗ್ತಿರ್ಲ ಅದು ಗಾಳಿಗೆ ಹಾರಿ ಹೋಗುದು. ಓಕೆ, evaporation. Shrinkage
ಅಟ್ಟಿಸ್ತತ್ಲ ಅದನ್ನ ಶ್ರಿಂಕೇಜ್ ಅಂತ ಹೇಳ್ತೇವೆ. ಲೀಕೇಜ್ ಸೋರ್ತತಿ. It happens because of unavoidable reasons. Enkana, I am not telling about the consignment. Process account ದೈತಿದು ಗೂಗಲ್ ಮಾಡ್ಬೇಡ್ರಿ. ನಿಮಗೆ ಏನ್ ತಿಳಿದೈತೆ ಅದನ್ನ ಹೇಳ್ರಲ್ಲ. ಯಾಕಂದ್ರೆ ನಾರ್ಮಲ್ ಲಾಸ್ ಆಲ್ಮೋಸ್ಟ್ ನಿಮಗ ಎಲ್ಲ ಕಡೆನೂ ಬಂದ್ ಹೋಗೈತಿ. ಕನ್ಸೈನ್ಮೆಂಟ್ ಒಳಗಂತೂ ಬಂದ್ ಹೋಗೈತಿ. ಐ ನೋ ದಟ್. ಓಕೆ, ಗೂಗಲ್ ಹೊಡಿಬೇಡ್ರಿ. ನಿಮಗೇನ್ ತಿಳಿದೈತಿ ನಾರ್ಮಲ್ ಲಾಸ್ ನಾನ್ ನಿಮಗ್ ಕ್ವಶನ್ ಮಾಡಿದೆ. ಆರ್ ಅದರ್ವೈಸ್ ಐ ಹ್ಯಾವ್ ಡಿಕ್ಟೇಟೆಡ್ ನೌ. ಎನಿ ಲಾಸ್ ಅರೈಸಿಂಗ್ ಡ್ಯೂ ಟು ದ ನಾರ್ಮಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ನಾರ್ಮಲಿ ಅದ ಆಗತ್ತೆ. ಹೌದಾ? ಶುಗರ್ ಫ್ಯಾಕ್ಟ್ರಿ ಒಳಗ ಶುಗರ್ ಕೇನ್ ಹಾಕಿದ ಕೂಡಲೇ ಸಿಪ್ಪಿ ತೆಗಿತೀರಿ, ನಾರ್ಮಲ್ ಲಾಸ್ ಆತಿಲ್ಲದ. ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಒಳಗ ಶೇಂಗಾ ಎಣ್ಣೆ ತೆಗಾಕತ್ತೀರಿ, ಶೇಂಗಾ ಅದನ್ನ ಕ್ರಶಿಂಗ್ ಹಾಕಿದ್ರಿ ಅಂತಂದ್ರ ಅದ್ರದ್ದು ಇದು ಬರ್ತೈತಿಲ್, ಚಟ್ ಬರ್ತೈತಿಲ್ಲ ಅಲ್ಲೇ, ನಾರ್ಮಲ್ ಲಾಸ್. ಇಲ್ಲ ನಾವು ಅದ್ರೊಳಗಿಂದ ಎಣ್ಣೆ ಬರ್ತೈತಿ, ಪಾಸಿಬಲ್ ಇಲ್ಲಲ್ಲ ಅದ. ಓಕೆ, ಸೊ ದೀಸ್ ಲಾಸಸ್ ಕ್ಯಾನ್ ನಾಟ್ ಬಿ ಅವಾಯ್ಡೆಡ್. ಇದನ್ನ ತಿಳ್ಕೊರಿ, ದೀಸ್ ಲಾಸಸ್ ಕ್ಯಾನ್ ನಾಟ್ ಬಿ ಅವಾಯ್ಡೆಡ್. Therefore, the cost of normal loss is borne by the good units. ಏನ್ ಚಲೋ ಔಟ್ಪುಟ್ ಬರತ್ತಲ್ಲ ಅದ್ರ ಮೇಲೆ ಹಾಕ್ತಿರಿ ನಾರ್ಮಲ್ ಲಾಸ್ ದ ಎಕ್ಸ್ಪೆನ್ಸಸ್. ನಾರ್ಮಲ್ ಲಾಸ್ ದ ಎಕ್ಸ್ಪೆನ್ಸಸ್ ಇದ ನಾರ್ಮಲ್ ಲಾಸ್, ನಾರ್ಮಲ್ ಲಾಸ್ ದ ಎಕ್ಸ್ಪೆನ್ಸಸ್ ಹೆಂಗ್ ನಾವು ಅಲೋಕೇಟ್ ಮಾಡ್ತೇವೆ ಅನ್ನೋದ್ರ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೈತಿ ಕನ್ಸೈನ್ಮೆಂಟ್ ಅಕೌಂಟ್ ಒಳಗ. ಪ್ಲೀಸ್ ಗೋ ಥ್ರೂ ದಟ್. ಇನ್ ಡೀಟೇಲ್ ಒಳಗ ಬೇಕಾಗಿತ್ತು ಅಂದ್ರ ಗುಡ್ ಯೂನಿಟ್ಸ್ ಒಳಗ ಅದನ್ನ ನಾವು ತಕ್ಕೋತೇವಿ. ಓಕೆ, ಈಗ 100 ಯೂನಿಟ್ಸ್ ಅಂದ್ರೆ ಇನ್ಪುಟ್, ರಾ ಮಟೀರಿಯಲ್ ಇನ್ಪುಟ್ 100 ಯೂನಿಟ್ಸ್ ಐತಿ, 100 kg ಐತಿ. at the rate of 10 ಕಾಸ್ಟ್ ಎಷ್ಟಾತು? 1000 rupees ಆಗಿರ್ತೈತಿ ನಮ್ಗೆ. ಓಕೆ, 1000 rupees ಆಗಿರತ್ತ. ಈಗ ನಾರ್ಮಲ್ ಲಾಸ್ ಈ 100 ಯೂನಿಟ್ಸ್ ಒಳಗ ನಾರ್ಮಲ್ ಲಾಸ್ ನಿಮ್ದು ನಾರ್ಮಲ್ ಲಾಸ್ 2 ಯೂನಿಟ್ಸ್ ಐತಿ. 2 ಯೂನಿಟ್ಸ್ ಐತಿ. ಹಂಗಾದ್ರೆ ಈಗ ಗುಡ್ ಯೂನಿಟ್ಸ್ ಎಷ್ಟದು? 100 minus 2 ಆತ. therefore ಗುಡ್ ಯೂನಿಟ್ಸ್ ಎಷ್ಟದು? 98 ಆತ. ಆದ್ರೆ ಎಕ್ಸ್ಪೆನ್ಸಸ್ ಏನಿ ಐತಿ ಯಾಕಂಗಿಲ್ಲ. ಸೊ ಪರ್ ಯೂನಿಟ್ ಕಾಸ್ಟ್ ಎಷ್ಟ ಆಗ್ಬಿಡ್ತೈತಿ ಈಗ? 1000 ಡಿವೈಡೆಡ್ ಬೈ 98 ಆಗತ್ತ. ಓಕೆ, ಸೊ 2 ಯೂನಿಟ್ಸ್ ಏನ್ ಎಕ್ಸ್ಪೆನ್ಸಸ್ ಐತ್ಲಾ ಇಟ್ ಈಸ್ ಬೋರ್ನ್ ಬೈ ದ ಗುಡ್ ಯೂನಿಟ್ಸ್ ಅಂತ ಹೇಳ್ತೇವ್ ನಾವು ಅಲ್ಲಿ. ಬೋರ್ನ್ ಬೈ ದ ಗುಡ್ ಯೂನಿಟ್ಸ್ ಅಂತ ಹೇಳಾಕತ್ತೇವಿ. ನೆಟ್ವರ್ಕ್ ಪ್ರಾಪರ್ ಐತ್ ನಂದು ಪ್ರಿಯಾಂಕಾ. ದೇರ್ ಈಸ್ ನೋ ಡಿಸ್ಟರ್ಬೆನ್ಸ್ ಅಟ್ ಆಲ್. ಇಲ್ಲಿ ಫ್ರೀಕ್ವೆನ್ಸಿ ತೋರ್ಸಾಕತ್ತೈತ್ ನನಗದ ನೆಟ್ವರ್ಕ್ ದ. ಓಕೆ, ಗುಡ್ ಯೂನಿಟ್ಸ್ ಕವರ್ ಮಾಡ್ಕೋತತಿ ಅಂತ ಹೇಳ್ತೇವಿ. ಎನಿ ಲಾಸ್ ಅರೈಸಿಂಗ್ ಡ್ಯೂ ಟು ನಾರ್ಮಲ್ ಫ್ಯಾಕ್ಟರ್ಸ್ ಅನ್ನ ನಾವು ನಾರ್ಮಲ್ ಲಾಸ್ ಅಂತ ಹೇಳ್ತೇವಿ. ಇಟ್ ಈಸ್ ಬೋರ್ನ್ ಬೈ ದ ಗುಡ್ ಯೂನಿಟ್ಸ್. ಸೊ ಅದಕ್ಕ ಏನಾಕತಿ ಅಂತಂದ್ರ ಅದಕ್ಕ ರಿಮೈನಿಂಗ್ ಗೂಡ್ಸ್ ಏನದಾವಲ್ಲ ಅಂದ್ರೆ ಇದೇನ್ 98 ಯೂನಿಟ್ಸ್ ಏನ್ ಉಳ್ದೈತ್ಲಾ ನಿಮ್ದ, ಇದರದು ಪರ್ ಯೂನಿಟ್ ರೇಟ್ ಹೆಚ್ಚಾಕೊಂತ ಹೋಗ್ಬಿಡ್ತೈತಿ ವೆನ್ ನಾರ್ಮಲ್ ಲಾಸ್ ಇಸ್ ದೇರ್. ಅದ ಹೆಚ್ಚಾಕೋತ ಹೋಗತಿ. ಆಗಲೇ 10 ರೂಪಾಯಿ ಇತ್ತಲ್ಲ ಪರ್ ಯೂನಿಟ್, ಈಗ ಮಾಡ್ರಿ 1000 ಡಿವೈಡೆಡ್ ಬೈ 98 ಮಾಡ್ರಿ, ಪರ್ ಯೂನಿಟ್ ಬೇರೆನ ಬರತ್ ನಿಮಗ. ಪರ್ ಯೂನಿಟ್ ಬೇರೆನ ಬರತ್ತ. ಹೌದು, 12.5 ಬಂತಲ್ಲೇ, ರೈಟ್? ಪರ್ ಯೂನಿಟ್ ಎಷ್ಟು ಬಂತದಲ್ಲೇ? 12.5 ಆತ. ಆಗಲೇ ಎಷ್ಟಿತ್ತು? 10 ರೂಪಾಯಿ ಇತ್ತದಲ್ಲೇ. ಹೌದಾ? ಇದು ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಐತಿ. ಸೊ ಅದಕ್ಕ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೇವಿ ಟು ಅಸರ್ಟೈನ್ ದ
to ascertain the cost per unit to distribute the normal loss to the good units. Normal loss ಅನ್ನ good units ಗೆ ಹಾಕಾಕ ಒಂದು ಫಾರ್ಮುಲಾ ಯೂಸ್ ಮಾಡ್ತೇವಿ. total cost divided by total units minus total units minus normal loss ठीक है क्लियर आतु abnormal loss ಹೇಳಿ abnormal loss so next abnormal loss any loss arising due to abnormal factors which can be controlled ಅಂದ್ರೆ ಅದನ್ನ ಮಾಡಿದ್ರ ಆ ಮೇಜರ್ಸ್ ತಕ್ಕೊಂಡಿದ್ರ ಕಂಟ್ರೋಲ್ ಆಗಿರ್ತಿತ್ತು ಅದಕ್ಕೆ ನಾವೇನ್ ಹೇಳ್ತೀವಿ ಎನಿ ಲಾಸ್ ಅರೈಸಿಂಗ್ ಡ್ಯೂ ಟು abnormal factors are known as abnormal loss it happens because of the carelessness ಇರ್ಲಿಲ್ಲ ಕಂಟ್ರೋಲ್ ಮಾಡಿದ್ರಿ ಅಂತಂದ್ರೆ ಆಗಿರ್ತಿದ್ದಿಲ್ಲ machine breakdown avoidable causes ಅದಾವ ಇವು machine breakdown accident use of defective materials ಇವೇನದಾವ ರೀಸನ್ ಅದಾವ which can be avoided ಅವಾಯ್ಡ್ ಮಾಡಬಹುದು ನಾವಲ್ಲೇ ಅದನ್ನ ಓಕೆ ಅವಾಯ್ಡ್ ಮಾಡಬಹುದಾಗಿತ್ತು ನಾವು ಕಂಟ್ರೋಲ್ ಮಾಡಬಹುದಾಗಿತ್ತು abnormal loss ಅನ್ನ ಓಕೆ ಅಂತ ಲಾಸ್ ಅನ್ನ ನಾವೇನಂತೀವಿ ಅಂತಂದ್ರ abnormal loss ಅಂತ ಹೇಳ್ತೀವಿ abnormal ರೀಸನ್ ಸಂಬಂಧ ಆದಂತಹ ಒಂದು ಲಾಸ್ ಅಂತ ಹೇಳಾಕತ್ತೀವಿ ಓಕೆ abnormal loss normal loss and abnormal loss ಅಂತ ಹೇಳಿ ಕ್ಲಾಸಿಫಿಕೇಶನ್ ಮಾಡೇವ್ ನಾವು ಲಾಸಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡೇವಿ ಫಸ್ಟ್ ಒನ್ ನಾರ್ಮಲ್ ಲಾಸ್ unavoidable reasons and spread over good units ಇದನ್ನ good units ಗೆ ಹಾಕ್ತಿರಿ ಇನ್ನೊಂದು ಕ್ಲಾಸಿಫಿಕೇಶನ್ ಏನೈತಲ್ಲೇ abnormal loss avoidable reasons ಇಂದ ಆದಂತದ್ದೈತಿ ಕೇರ್ಲೆಸ್ನೆಸ್ ದಿಂದ ಆದಂತದ್ದೈತಿ avoidable reasons ಅಂತ ಹೇಳ್ತೇವಿ and which cannot be spread through the good units ಇದನ್ನ ನಾವು ಟ್ರಾನ್ಸ್ಫರ್ ಮಾಡಂಗಿಲ್ಲ it is transferred to costing P&L account ಇದನ್ನ ಏನ್ ಮಾಡ್ತೇವಿ costing P&L account ಗೆ ಟ್ರಾನ್ಸ್ಫರ್ ಮಾಡ್ತೇವಿ ಹೆಂಗ ಗುಡ್ ಯೂನಿಟ್ಸ್ ಇದ್ದ ನಾವು ಪರ್ ಯೂನಿಟ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮಾಡ್ತೇವಲ್ಲ ಹಂಗನ ಮಾಡಿ ಪರ್ ಯೂನಿಟ್ ರೇಟ್ 15 ಬಂದೈತಿ ಅಂದ್ರೆ 15ನ ಹಾಕ್ತೇವ ಅದಕ್ಕೆ ಓಕೆ ಹೆಂಗ ಗುಡ್ ಯೂನಿಟ್ಸ್ ರೇಟ್ ಬರತ್ತಲ್ಲ ನಮಗ ಕಾಸ್ಟ್ ಪರ್ ಯೂನಿಟ್ ಏನ್ ಬರತ್ತಲ್ಲ ಅದನ್ನ abnormal loss ಯೂನಿಟ್ಸ್ ಗೆ ನಾವು ಅಪ್ಲೈ ಮಾಡ್ತೇವಿ abnormal loss ಯೂನಿಟ್ಸ್ ಗೆ ಅಪ್ಲೈ ಮಾಡ್ತೇವಿ ಕಾಸ್ಟ್ ಪರ್ ಯೂನಿಟ್ ಇರತ್ತಲ್ಲ ಅದನ್ನ abnormal loss ಯೂನಿಟ್ಸ್ ಗೆ ಅಪ್ಲೈ ಮಾಡ್ತೇವೆ ನಾವು ಓಕೆ
abnormal loss units ಗೆ ಅಪ್ಲೈ ಮಾಡಾಕತ್ತೀವಿ. And it is credited to process account. Credit side ಬರೀತೀವಿ. Normal loss ನು credit side ಬರೆಯಕತ್ತೀವಿ. Credit side of the process account ಬರೀತೇವೆ ಇದನ್ನು. Any doubt? Yes. Yes, any doubt? Meaning ಆತು, definition ಆತು. Application of the process costing method in various industries. Examples ಹೇಳಿದೆ, characteristics ಆಗೈತಿ, and the losses arising in the processes. ಎಲ್ಲ ಇದ್ರೊಳಗ abnormal loss ಇರ್ತೈತಿ ಅಂತಿಲ್ಲ. ಓಕೆ, abnormal loss ಇರ್ತೈತಿ ಅಂತಿಲ್ಲ. ಓಕೆ, ನೆಕ್ಸ್ಟ್ ಇನ್ನ ಒಂದು ಪಾಯಿಂಟ್ ಐತಿ, abnormal loss. ಈಗ ನೋಡ್ರಿ, 100 ಯೂನಿಟ್ಸ್ ಅನ್ನ ಹಾಕಿದ್ರಿ, 2 ಯೂನಿಟ್ಸ್ ಎಕ್ಸ್ಪೆಕ್ಟೆಡ್ ಇತ್ತು. ಎಷ್ಟು ಯೂನಿಟ್ಸ್ ಬೇಕಾಗಿತ್ತು ನಿಮಗ? 98 ಯೂನಿಟ್ಸ್ ಬರ್ಬೇಕಾಗಿತ್ತ. ಆದ್ರೆ ಬಂದ್ವು ಎಷ್ಟ ಅಂತಂದ್ರ 96 ಯೂನಿಟ್ಸ್. ಸೊ 2 ಯೂನಿಟ್ಸ್ ಏನಾತೀಗ abnormal loss ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. 2 ಯೂನಿಟ್ಸ್ ಏನೈತಿ abnormal loss ಅಂತ ಹೇಳಿ ಹೇಳ್ತೇವೆ. ಇದೇನ್ 98 ಐತ್ಲಾ, ಇದನ್ನ ನಾರ್ಮಲ್ ಔಟ್ಪುಟ್ ಅಂತ ಹೇಳಿ ಹೇಳ್ತೇವೆ ನಾವು. ಲಿಸನ್ ಕೇರ್ಫುಲಿ, 98 ಏನೈತಲ್ಲ ಇದು ನಾರ್ಮಲ್ ಔಟ್ಪುಟ್ ಅಂತ ಹೇಳಿ ಹೇಳ್ತೇವೆ. ಆದ್ರ ಆಕ್ಚುಯಲ್ ಔಟ್ಪುಟ್ ಎಷ್ಟೈತಿ? 96 ಐತಿ. ಆಕ್ಚುಯಲ್ ಔಟ್ಪುಟ್ ಎಷ್ಟೈತಿ? 96 ಐತಿ. ಸೊ ಎವ್ರಿ ಪ್ರೊಸೆಸ್ ಒಳಗ ನಾವ್ ಏನ್ ಮಾಡ್ಬೇಕಾಕತಿ ಅಂತಂದ್ರ, ವಿ ಹ್ಯಾವ್ ಟು ಕಂಪೇರ್ ನಾರ್ಮಲ್ ಔಟ್ಪುಟ್ ಟು ಆಕ್ಚುಯಲ್ ಔಟ್ಪುಟ್. ಆಕ್ಚುಯಲ್ ಔಟ್ಪುಟ್ ಇದನ್ನ ನಾವು ಕಂಪೇರ್ ಮಾಡ್ಬೇಕಾಕತಿ, ಎವ್ರಿ ಟೈಮ್ ಮಾಡ್ಬೇಕಾಕತ್ ನಾವು. ನಾರ್ಮಲ್ ಔಟ್ಪುಟ್ ಎಷ್ಟೈತಿ, ಆಕ್ಚುಯಲ್ ಔಟ್ಪುಟ್ ಎಷ್ಟೈತಿ ಅಂತ. ಆಕ್ಚುಯಲ್ ಅಂದ್ರೆ ಆಕ್ಚುಯಲ್ ಪ್ರೊಡಕ್ಷನ್ ಆದದ್ದು. ನಾರ್ಮಲ್ ಅಂತಂದ್ರ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ನಾರ್ಮಲ್ ಔಟ್ಪುಟ್ ಅಂದ್ರೆ ಏನು? ಇನ್ಪುಟ್ ಮೈನಸ್ ನಾರ್ಮಲ್ ಔಟ್ಪುಟ್ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಮಾಡ್ತೇವೆ ನಾವು. ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಮಾಡ್ತೇವಿ ನಾರ್ಮಲ್ ಔಟ್ಪುಟ್. ಆಕ್ಚುಯಲ್ ಔಟ್ಪುಟ್ ಅಂದ್ರೆ ಏನು? ಆಕ್ಚುಲಿ ಏನ ಪ್ರೊಡಕ್ಷನ್ ಆಗೈತಿ, ಆಕ್ಚುಲಿ ಏನ್ ಪ್ರೊಡಕ್ಷನ್ ಆಗೈತ್ಲ ಅದು ಆಕ್ಚುಯಲ್ ಔಟ್ಪುಟ್. ವಿ ಹ್ಯಾವ್ ಟು ಕಂಪೇರ್ ದೀಸ್ ಟು ಎವ್ರಿ ಟೈಮ್. ಅಂದ್ರೆ ನಮಗ ಅಬ್ನಾರ್ಮಲ್ ಲಾಸ್ ಆಗಿತ್ತು, ಅಬ್ನಾರ್ಮಲ್ ಗೇನ್ ಆಗಿತ್ತು ನೋಡಾಕ. ಅಂದ್ರೆ ನಮ್ಗೆ ಎರಡು ಅದಾವಿಲ್ಲ, ಒಂದು ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೇವಿ, ಇನ್ನೊಂದು ಅಬ್ನಾರ್ಮಲ್ ಗೇನ್ ಅಂತ ಹೇಳ್ತೇವೆ. ಓಕೆ, ಲಾಸ್ ಯಾವಾಗ ಆಕತಿ? ನಾರ್ಮಲ್ ಔಟ್ಪುಟ್ ಈಸ್ ಮೋರ್ ದ್ಯಾನ್ ಆಕ್ಚುಯಲ್ ಔಟ್ಪುಟ್. ನಾರ್ಮಲ್ ಔಟ್ಪುಟ್ ಹೆಚ್ಚಿರತ್ತ, ಆ ಹೊತ್ನಾಗ ನಾರ್ಮಲ್ ಲಾಸ್ ಆಗ್ತೈತಿ, ಅಬ್ನಾರ್ಮಲ್ ಲಾಸ್ ಆಗ್ತೈತಿ. ಯಾವಾಗ ನಾರ್ಮಲ್ ಔಟ್ಪುಟ್ ಕಿನನು ಆಕ್ಚುಯಲ್ ಔಟ್ಪುಟ್ ಹೆಚ್ಚಿರತ್ತಲ್ಲ, ಆಕ್ಚುಯಲ್ ಔಟ್ಪುಟ್ ಹೆಚ್ಚಿರತ್ತಲ್ಲ, ಗೇನ್ ಆಗ್ತೈತಿ. ಆಗಲೇ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. 100 ಯೂನಿಟ್ಸ್ ಇದ್ದು, 2 ಹೋತು, 98 ನಾರ್ಮಲ್ ಔಟ್ಪುಟ್ ಆತ, ನಾರ್ಮಲ್ ಔಟ್ಪುಟ್ ಆತ. ಓಕೆ, ಈಗ ನಿಮ್ದ ಆಕ್ಚುಯಲ್ ಔಟ್ಪುಟ್ ಆಗಲೇ ಕೇಸ್ ಒಳಗ 96 ಹೇಳಿದೆ, ಅಬ್ನಾರ್ಮಲ್ ಲಾಸ್ ಬಂದಿತ್ತು ನಿಮಗ. ಆದ್ರೆ ಈಗ ಏನಾತು ಅಂತಂದ್ರೆ ಆಕ್ಚುಯಲ್ ಔಟ್ಪುಟ್ 99 ಅಂತ ಹೇಳಿ ಬಂದ್ಬಿಟ್ಟು ಆಕ್ಚುಯಲ್ ಔಟ್ಪುಟ್. ಸೊ ಬರ್ಬೇಕಾಗಿತ್ತೆಷ್ಟು? 98, ಬಂದತ್ತೆಷ್ಟು? 99. ಅಂದ್ರೆ 1 ಯೂನಿಟ್ ಏನಾಯ್ತು ಅಡಿಷನಲ್ ಬಂತು, ಹೆಚ್ಚಿಗೆ ಬಂತ. ಅಂದ್ರೆ ಇದೇನೈತಿ ಅಬ್ನಾರ್ಮಲ್ ಗೇನ್ ಅಂತ ಹೇಳಿ ಹೇಳ್ತೇವೆ. ಏನಂತ ಹೇಳ್ತೇವಿ? ಅಬ್ನಾರ್ಮಲ್ ಗೇನ್ ಅಂತ ಹೇಳಿ ಹೇಳಾಕತ್ತೇವಿ. ಕ್ಲಿಯರ್ ಆತಾ? ಎಸ್.
ತೀತು ಸೊ ನೆಕ್ಸ್ಟ್ ಫಾರ್ಮ್ಯಾಟ್ ಮತ್ತ ಇದು ಪ್ರಾಬ್ಲಮ್ ಏನೈತಿ ನೆಕ್ಸ್ಟ್ ನಾಳೆ ಕ್ಲಾಸ್ ಒಳಗ ನಾನು ಇದು ಮಾಡಾಕತ್ತೇನಲ್ಲೇ ಹೇಳಾಕತ್ತೇನಿ.